ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ರೆವೆನ್ಯೂ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೀನಿಂಗ್, ಅದರ ಟೈಪ್ಸ್ ಆ್ಯಂಡ್ ಅದರ ಅನಾಲಿಸಿಸನ್ನು ನೋಡ್ತೀವಿ. ಈ ಚಾಪ್ಟರ್ ಇರೋದು ನಿಮಗೆ ಫೋರ್ತ್ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸಲ್ಲಿ ದ ಥಿಯರಿ ಆಫ್ ಫರ್ಮ್ಸ್ ಅಂಡ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಫೀಚರ್ಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಸಹ ಪ್ರತಿಯೊಂದು ಟಾಪಿಕ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದೀನಿ. ಕನ್ನಡದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ, ನೋಟ್ಸ್ ಇಂಗ್ಲೀಷಲ್ಲಿದೆ, ಬೇಕು ಅಂತ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ವಿಡಿಯೋಗೆ ಹೋಗೋಣ. ಫಸ್ಟ್ ಇಂಟ್ರಡಕ್ಷನಲ್ಲಿ ರೆವೆನ್ಯೂ ಅಂದ್ರೇನು, ಅಂದ್ರೇನು ಅಂತ ನೋಡೋಣ. ರೆವೆನ್ಯೂ ಈಸ್ ದ ಟೋಟಲ್ ಅಮೌಂಟ್ ಆಫ್ ಇನ್ಕಮ್ ಜನರೇಟೆಡ್ ಬೈ ದ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸಿಗೆ ನಾವೇನು ಮಾರಿದ್ರಿಂದ ಹಣ ಬರುತ್ತೆ ಅಲ್ವಾ, ಅದನ್ನು ನಾವು ರೆವೆನ್ಯೂ ಅಂತ ಹೇಳ್ತೀವಿ. ದ ಅಮೌಂಟ್ ಆಫ್ ಇನ್ಕಮ್, ಸೊ ಅಮೌಂಟ್ ಆಫ್ ಇನ್ಕಮ್ ಏನು ಬರುತ್ತೆ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಸೇಲ್ ಮಾಡಿದ್ರಿಂದ ಅದನ್ನು ನಾವು ರೆವೆನ್ಯೂ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ರೆವೆನ್ಯೂ ಈಸ್ ಕ್ರೂಷಿಯಲ್ ಆ್ಯಸ್ ಇಟ್ ಈಸ್ ಎ ಕೀ ಇಂಡಿಕೇಟರ್ ಆಫ್ ಫರ್ಮ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಸೊ ರೆವೆನ್ಯೂ ಬಗ್ಗೆ ನಾವು ಏನಕ್ಕೆ ಸ್ಟಡಿ ಮಾಡಬೇಕು, ಯಾಕೆ ನಮಗೆ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕಾಗತ್ತೆ ಅಂತ ಹೇಳಿದ್ರೆ, ಒಂದು ಫರ್ಮ್ ಅಥವಾ ಒಂದು ಫ್ಯಾಕ್ಟರಿ, ಸೊ ನಾವಿಲ್ಲಿ ಮೈಕ್ರೋ ಆಗಿರೋದ್ರಿಂದ ಫರ್ಮ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಫರ್ಮ್ ಪರ್ಫಾರ್ಮೆನ್ಸ್, ಅದರಿಂದ ಏನೋ ಲಾಭ ಇದೆಯಾ ಅಥವಾ ನಷ್ಟ ಆಗ್ತಾ ಇದೆಯಾ ಒಂದು ಫರ್ಮ್ಗೆ, ಅಥವಾ ಪ್ರಾಫಿಟಬಿಲಿಟಿ ಆಗಿದೆಯಾ, ನಾನೇನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅದರಿಂದ ಪ್ರಾಫಿಟಬಿಲಿಟಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ರೆವೆನ್ಯೂ ವಿಷಯವನ್ನು ತಿಳ್ಕೊಬೇಕಾಗತ್ತೆ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ರೆವೆನ್ಯೂ. ಓಕೆ, ಫಸ್ಟ್ ಒನ್ ಟೋಟಲ್ ರೆವೆನ್ಯೂ, ಅದನ್ನು ನಾವು ಶಾರ್ಟಾಗಿ TR ಅಂತ ಹೇಳ್ತೀವಿ. ಆ್ಯಾವ್ರೇಜ್ ರೆವೆನ್ಯೂ AR ಆ್ಯಂಡ್ ಮಾರ್ಜಿನಲ್ ರೆವೆನ್ಯೂ MR ಆಗಿರುತ್ತೆ. ಸೊ ಈ ಮೂರು ರೆವೆನ್ಯೂ ಟೈಪ್ಸ್ ಆಗಿರುತ್ತೆ. ಸೊ ಒಂದೊಂದಾಗಿ ಮೀನಿಂಗನ್ನು ನೋಡೋಣ, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಹಾಗೆ ಅದರ ಒಂದು ಫಾರ್ಮುಲಾ ಏನು, ಅದರ ಒಂದು ಡಯಾಗ್ರಾಮ್ ಯಾವ ರೀತಿಯಾಗಿರುತ್ತೆ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ನಾವು ಟೋಟಲ್ ರೆವೆನ್ಯೂವನ್ನು ನೋಡ್ತಾ ಇದ್ದೀವಿ. ಸೊ ಟೋಟಲ್ ರೆವೆನ್ಯೂ ಮೀನಿಂಗ್ ಏನಂತ ಹೇಳಿದ್ರೆ, ನಿಮಗೆ 1 ಮಾರ್ಕಲ್ಲಿ ಕೇಳಿದ್ರೆ ಈ ಒಂದು ಲೈನ್ ಏನು ಅಂಡರ್ಲೈನ್ ಮಾಡಿದ್ದೀನಿ, ಇದನ್ನು ನೀವು ಬರಿಬೋದು. ಸೊ ಟೋಟಲ್ ರೆವೆನ್ಯೂ ಇಸ್ ದ ಟೋಟಲ್ ಇನ್ಕಮ್ ಜನರೇಟೆಡ್ ಫ್ರಮ್ ದ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಇಲ್ಲಿ ಟೋಟಲ್ ರೆವೆನ್ಯೂ ಅಂದರೆ ಆನ್ಸರ್ ಏನು ಬರುತ್ತೆ, ಟೋಟಲ್ ರೆವೆನ್ಯೂ. ಟೋಟಲ್ ಆಗಿ ಏನು ಅದರ ಒಂದು ಆದಾಯ ಬಂದಿದೆ, ಯಾವ್ದರಿಂದ ಅಷ್ಟು ಏನು ಪ್ರೊಡಕ್ಷನ್ ಆಗಿದೆ ಆ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಮಾರಾಟ ಮಾಡಿದ್ರಿಂದ, ಸೇಲ್ಸ್ ಮಾಡಿದ್ರಿಂದ ಬಂದಂತಹ ಟೋಟಲ್ ರೆವೆನ್ಯೂವನ್ನು, ಯಾಕೆ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಟೋಟಲ್ ಅನ್ನೋ ವರ್ಡನ್ನು, ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಟೋಟಲ್ ರೆವೆನ್ಯೂ ಅಂತ ಹೇಳಿದ್ರೆ, ಟೋಟಲ್ ರೆವೆನ್ಯೂ ಈಸ್ ದ ಟೋಟಲ್ ಇನ್ಕಮ್, ಟೋಟಲ್ ಇನ್ಕಮ್ ಜನರೇಟೆಡ್ ಫ್ರಮ್ ದ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಓಕೆ, ಮೀನಿಂಗ್ ಅರ್ಥ ಆಗಿದೆಯಲ್ಲ. ಸೊ ಫಾರ್ಮಲ್ ನೋಡೋಣ ಹೇಗೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು. ಟೋಟಲ್ ರೆವೆನ್ಯೂ ಫಾರ್ಮುಲಾ TR ಈಕ್ವಲ್ಸ್ ಪ್ರೈಸ್ ಇಂಟು ಕ್ವಾಂಟಿಟಿ, P ಇಂಟು Q, ಇದು ಶಾರ್ಟ್ ಫಾರ್ಮ್. ಓಕೆ, ಇದನ್ನು ನೀವು MCQಸಲ್ಲಿ ಕೇಳ್ಬೋದು, ಫಾರ್ಮುಲಾ ಹೇಳ್ಬೋದು. ಓಕೆ, P ಇಂಟು Q, ಪ್ರೈಸ್ ಇಂಟು ಕ್ವಾಂಟಿಟಿ ಅಂತ. ಓಕೆನಾ, ಈಗ ಒಂದು ಫರ್ಮ್ ಇದೆ, ಆ ಫರ್ಮ್ ಯಾವ ರೀತಿ ಪ್ರೈಸನ್ನು ಫಿಕ್ಸ್ ಮಾಡಿದೆ ಆ್ಯಂಡ್ ಎಷ್ಟು ಕ್ವಾಂಟಿಟಿಯನ್ನು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಅದ್ರ ಮೇಲೆ ನಾವಿಲ್ಲಿ ಈ ಒಂದು ಫಾರ್ಮುಲಾ ನೋಡಿಕೊಂಡು TRನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಪ್ರೈಸ್, ಇವಾಗ ಒಂದು ಪೆನ್ನನ್ನು ಪ್ರೊಡಕ್ಷನ್ ಮಾಡ್ತಿದೆ ಅಂದ್ಕೊಳ್ಳೋಣ. ಸೊ ಒಂದು ಪೆನ್ನಿನ ಬೆಲೆ 10 ರೂಪೀಸ್ ಇಟ್ಟಿದ್ದಾರೆ, ಅಂಡರ್ಸ್ಟ್ಯಾಂಡ್. ಸೊ ಒಂದು ಪೆನ್ನಿನ ಬೆಲೆ 10 ರೂಪೀಸ್ ಇಟ್ಟಿದ್ದಾರೆ ಆ್ಯಂಡ್ ಆ ಒಂದು ಸಮಯದಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಕ್ವಾಂಟಿಟಿ ಪ್ರೊಡಕ್ಷನ್ ಆಗಿದೆ, 100 ಕ್ವಾಂಟಿಟಿ ಪ್ರೊಡಕ್ಷನ್ ಆಗಿದೆ. ಓಕೆ, ಸೊ ಒಂದು ಪೆನ್ನಿನ ಬೆಲೆ 10 ರೂಪಾಯಿ, 100 ಕ್ವಾಂಟಿಟಿ ಅಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ. ಸೊ ಹಾಗಾದರೆ ಟೋಟಲ್ ರೆವೆನ್ಯೂ ಎಷ್ಟು ಬಂತು, ನಾವು ಇದಕ್ಕೇನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇಂಟು ಮಾಡಬೇಕು. 10 ಇಂಟು 100 ಎಷ್ಟಾಗುತ್ತೆ, 1000 ರೂಪೀಸ್. ಇದರಿಂದ ಬಂದಂತಹ ಈ ಪೆನ್ನನ್ನು ನಾವು 100 ಪೆನ್ನನ್ನು ಸೇಲ್ ಮಾಡಿದ್ರಿಂದ ಬಂದಂತಹ ರೆವೆನ್ಯೂ ಎಷ್ಟು, 1000 ರೂಪೀಸ್. ಇದನ್ನು ನಾವು ಟೋಟಲ್ ರೆವೆನ್ಯೂ ಅಂತ ಹೇಳ್ತೀವಿ. ಅಂದರೆ ಟೋಟಲ್ ಆಗಿ, ಅಂದರೆ ಈ 100 ಕ್ವಾಂಟಿಟಿಯನ್ನು ಸೇಲ್ ಮಾಡಿದ್ದಕ್ಕೆ ಬಂದಂತಹ ರೆವೆನ್ಯೂ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಥವಾ ನೀವೇ ನಿಮ್ಮ ಬಿಸ್ನೆಸ್ ಒಂದು ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡ್ತಾರಲ್ವ, ಏನಾದ್ರು ನೀವೇ ಮಾಡ್ಕೊಬಂದು ಸೇಲ್ ಮಾಡೋ ಅಂಥದ್ದು. ಸೊ ಆ ರೀತಿಯಾಗಿ ನೀವೇ ನೋಡ್ಕೋಬೋದು. ನೀವು 100
ಪಪ್ಸನ್ನು ಮಾಡ್ಕೊಬಂದಿದ್ದೀರಾ ಮನೆಯಿಂದ, ಅದಕ್ಕೆ ಒಂದಕ್ಕೆ 10 ರೂಪಾಯಿಯನ್ನು ಸೇಲ್ ಮಾಡ್ತಾ ಇದ್ದೀರಾ. ಒಂದು ಪಪ್ಸ್ನ ಬೆಲೆ 10 ರೂಪಾಯಿಗೆ ನೀವು ಸೇಲ್ ಬಂದಿದ್ದೀರಾ. ನೀವು 100 ಪಪ್ಸನ್ನು ಸೇಲ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಓಕೆ, ಸೊ ನಿಮಗೆ ಲಾಸ್ಟಲ್ಲಿ ನನಗೆ ಎಷ್ಟು ರೆವಿನ್ಯೂ ಬಂತು ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ಚೆಕ್ ಮಾಡಬೇಕಾಗತ್ತೆ. ಸೊ ಎಷ್ಟು ಆಗಿದೆ, 100 ಪಪ್ಸಿಂದ ನೀವು 10 ರುಪೀಸ್ ಇರೋದ್ರಿಂದ ನಿಮಗೆ 1000 ರುಪೀಸ್ ಅನ್ನೋದು ನಿಮಗೆ ರೆವಿನ್ಯೂ ಬಂದಿದೆ. ಓಕೆನಾ, ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಟೋಟಲ್ ರೆವಿನ್ಯೂವನ್ನು. ಓಕೆ, ಸೊ ಡಯಾಗ್ರಾಮ್ ಏನು ಹೇಳ್ತಾ ಇದೆ, ದ ಲೀನಿಯರ್ ಅಪ್ವರ್ಡ್ ಸ್ಲೋಪಿಂಗ್ ಕರ್ವ್ ಇದೆ. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಕ್ವಾಂಟಿಟೀಸ್, ರೈಟ್, ಆ್ಯಂಡ್ ದಿಸ್ ಇಸ್ ಟೋಟಲ್ ರೆವಿನ್ಯೂ. ಕ್ವಾಂಟಿಟಿ ಹೆಚ್ಚಾಗ್ತಾ ಇದ್ದಾಗೆ ಟೋಟಲ್ ರೆವಿನ್ಯೂ ಹೆಚ್ಚಾಗುತ್ತೆ. ಮೊದಲು 100 ಕ್ವಾಂಟಿಟಿಯಾಗಿ ಪ್ರೊಡಕ್ಷನ್ ಮಾಡ್ತಾಯಿದ್ರು, ಆಮೇಲೆ 200, ಆಮೇಲೆ 300, 400. ಸೊ 400 ಇಂಟು 10 4000, 300 ಇಂಟು 10 3000 ಅದಲ್ವಾ. 1K 2K 3K 4K 5K ಅಂತ ಹೇಳಿದ್ರೆ ನಿಮ್ಮ ಕ್ವಾಂಟಿಟಿ ಆಫ್ ಯೂನಿಟ್ ಜಾಸ್ತಿ ಸೇಲ್ ಆಗ್ತಾ ಇದ್ದಾಗೆ ಟೋಟಲ್ ರೆವಿನ್ಯೂ ಸಹ ಹೆಚ್ಚಾಗುತ್ತೆ. ಸೊ ಆದ್ದರಿಂದ ಏನಾಗಿದೆ, ಅಪ್ವರ್ಡ್ ಸ್ಲೋಪಿಂಗ್ ಕರ್ವ್ ಅನ್ನೋದನ್ನು ನಾವಿಲ್ಲಿ ಟೋಟಲ್ ರೆವಿನ್ಯೂ ಅಲ್ಲಿ ನೋಡ್ಬೋದು. ಸೊ ನೀವು ಯಾವಾಗಾದರೂ ಡಯಾಗ್ರಾಮನ್ನು ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಡಯಾಗ್ರಾಮ್ ಏನು ಹೇಳುತ್ತೆ ಅನ್ನೋದು ತಿಳ್ಕೋಬೇಕು, ಸುಮ್ಮನೆ ಏನೋ ಡ್ರಾ ಮಾಡೋದಲ್ಲ. ಅಲ್ಲಿತ್ತು ಆ್ಯಸ್ ಇಟ್ ಈಸ್ ನಾನು ಬರದೆ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಮಾಡ್ತಾರೆ. ನಾನು ನೋಡಿದ ಹಾಗೆ ಈ ಮಾರ್ಜಿನಲ್ ಯುಟಿಲಿಟಿ ಕರ್ವನ್ನು ಸುಮ್ಮನೆ ಡ್ರಾ ಮಾಡ್ತಾರೆ, ಹೀಗೆ ಡ್ರಾ ಮಾಡ್ತಾರೆ ಅಷ್ಟೇ. ಅದು ಏನು ಹೇಳುತ್ತೆ, ಸೊ ಯಾಕೋಸ್ಕರ ಈ ರೀತಿ ಒಂದು ಕರ್ವ್ ಇದೆ ಏನು ಗೊತ್ತಿರಲ್ಲ ಅವ್ರಿಗೆ. ಅದಕ್ಕೋಸ್ಕರ ನೀವು ಯಾಕೆ ಈ ರೀತಿ ಅಪ್ವರ್ಡ್ ಇದೆ ಡೌನ್ವರ್ಡ್ ಇದೆಲ್ಲನೂ ನೀವು ತಿಳ್ಕೋಬೇಕು. ಓಕೆನಾ, ಸೊ ಆವಾಗ ಮಾತ್ರ ನೀವು ಡಯಾಗ್ರಾಮನ್ನು ಅರ್ಥ ಮಾಡ್ಕೊಂಡು ಬರಿಬೋದು. ಇಲ್ಲಾಂದರೆ ಪ್ರತಿಯೊಂದನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಥರ ಬಾಯೆಟ್ ಥರ ಮಾಡೋ ರೀತಿಯಲ್ಲಿ. ಆದರೆ ನಿಮಗೆ ಟೋಟಲ್ ರೆವಿನ್ಯೂ ಅಂದರೆ ಏನು, ಅದರ ಫಾರ್ಮುಲಾ ಅಂದರೆ ಏನು ಅಂತ ನೀವೇ ಈಸಿಯಾಗಿ ಡ್ರಾ ಮಾಡ್ಬೋದು. ಓಕೆ, ದಿಸ್ ಒನ್ ಈಸ್ ಲೀನಿಯರ್ ಅಪ್ವರ್ಡ್ ಸ್ಲೋಪಿಂಗ್ ಕರ್ವ್ ಟೋಟಲ್ ರೆವಿನ್ಯೂ ಇದಾಗಿರುತ್ತೆ. ಸೊ ಟೋಟಲ್ ರೆವಿನ್ಯೂ ಆಯಿತಾ, ಇಲ್ಲಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಟೋಟಲ್ ರೆವಿನ್ಯೂ ಅಂತ ಹೇಳಿದ್ರೆ, ಒಂದು ಸೆಕೆಂಡ್, ಟೋಟಲ್ ರೆವಿನ್ಯೂ ಅಂತ ಹೇಳಿದ್ರೆ ಟೋಟಲ್ ಇನ್ಕಮ್. ಓಕೆ, ಫೈನ್. ಸೊ ನೆಕ್ಸ್ಟ್ ಆವ್ರೇಜ್ ರೆವಿನ್ಯೂ ಬಗ್ಗೆ ನೋಡೋಣ. ಸೊ ಆವ್ರೇಜ್ ರೆವಿನ್ಯೂ ಅಂದರೆ ಏನು? ಆವ್ರೇಜ್ ರೆವಿನ್ಯೂ ಈಸ್ ದ ರೆವಿನ್ಯೂ ಆನ್ ಪರ್ ಯೂನಿಟ್ ಆಫ್ ಟೋಟಲ್ ಔಟ್ಪುಟ್ ಸೋಲ್ಡ್. ಸೊ ಇಲ್ಲಿ ಪರ್ ಯೂನಿಟ್, ನಾನು ಲಾಸ್ಟ್ ಒಂದು ವೀಡಿಯೋಸಲ್ಲಿ ನಿಮಗೆ ಹೇಳ್ತಾ ಇದ್ದೆ ಟೋಟಲ್ ಕಾಸ್ಟ್ ಬಗ್ಗೆ ಹೇಳಬೇಕಾದ್ರೆ, ಇಲ್ಲಿ ಟೋಟಲ್ ರೆವಿನ್ಯೂ ಆವ್ರೇಜ್ ರೆವಿನ್ಯೂ ಅಂತ ಬಂದಿದ ತಕ್ಷಣ ಇಲ್ಲಿ ಪರ್ ಯೂನಿಟ್ ಅಂತ ನಿಮ್ಮ ತಲೆಯಲ್ಲಿ ಬರಬೇಕು. ಟೋಟಲ್ ರೆವಿನ್ಯೂ ಅಂತ ಬಂದಿದ ತಕ್ಷಣ ಟೋಟಲ್ ಯೂನಿಟ್, ಆವ್ರೇಜ್ ರೆವಿನ್ಯೂ ಅಂತ ಬಂದಿದ ತಕ್ಷಣ ಪರ್ ಯೂನಿಟ್ ಅಂದರೆ ಒಂದಕ್ಕೆ ಎಷ್ಟು ಖರ್ಚಾಯಿತು ಅಂತ ಅಷ್ಟೇ. ಅಥವಾ ಇಲ್ಲಿ ಖರ್ಚು ಅಂತ ಹೇಳಿದ್ರೆ ನಾನು ಕಾಸ್ಟ್ ಬಗ್ಗೆ ಹೇಳಿದೆ, ಇಲ್ಲಿ ರೆವಿನ್ಯೂ ಅಂತ ಹೇಳಿದಾಗ ಒಂದನ್ನು ಮಾರಿದಾಗ ಎಷ್ಟು ರೆವಿನ್ಯೂ ಬರುತ್ತೆ ಅದನ್ನು ನಾವು ಆವ್ರೇಜ್ ರೆವಿನ್ಯೂ. ಆವ್ರೇಜ್ ರೆವಿನ್ಯೂ ಈಸ್ ದ ರೆವಿನ್ಯೂ ಅರ್ನ್ ಬೈ ಪರ್ ಯೂನಿಟ್ ಆಫ್ ಔಟ್ಪುಟ್ ಸೋಲ್ಡ್. ಒಂದನ್ನು ನಾವು ಸೋಲ್ಡ್ ಮಾಡಿದ್ದಕ್ಕೆ ನಮಗೆ ಎಷ್ಟು ಇನ್ಕಮ್ ಬಂತು. ಓಕೆನಾ, ಸೊ ಈಗ ಫಾರ್ಮುಲಾವನ್ನು ನೋಡೋಣ. ಫಾರ್ಮುಲಾ ಏನು ಹೇಳುತ್ತೆ, AR ಈಕ್ವಲ್ಸ್ TR ಡಿವೈಡೆಡ್ ಬೈ ಕ್ವಾಂಟಿಟಿ, ದಟ್ಸ್ ಇಟ್. ಟೋಟಲ್ ರೆವಿನ್ಯೂ ಅಲ್ಲಿ ಎಷ್ಟು ಬಂದಿತ್ತು, 1000 ರುಪೀಸ್ ಬಂದಿತ್ತು ಅಲ್ವಾ, ಡಿವೈಡೆಡ್ ಬೈ ಎಷ್ಟು ಕ್ವಾಂಟಿಟಿ ಸೇಲ್ ಮಾಡಿದ್ದೀರಾ ನೀವು, 100 ಕ್ವಾಂಟಿಟಿ ಏನಷ್ಟು ನೀವು ಸೇಲ್ ಮಾಡಿದ್ದೀರಾ. ಟೋಟಲ್ ರೆವಿನ್ಯೂ ಎಷ್ಟು ಬಂದಿದೆ, ಎಷ್ಟು. ಹಾಗಿದ್ರೆ ಒಂದರ ಬೆಲೆ ಎಷ್ಟು, 10 ರುಪೀಸ್. ಸೊ ಹೀಗೆ ನೀವು ಡಿವೈಡೆಡ್ ಬೈ ಮಾಡಿದಾಗ ನಿಮಗೆ ಏನು ಸಿಗುತ್ತೆ, ಆವ್ರೇಜ್ ರೆವಿನ್ಯೂ ಸಿಗುತ್ತೆ. ಫೈನ್, ಅರ್ಥ ಆಗಿದೆ ಅಲ್ವಾ. ಒಂದು ಪಪ್ಸನ್ನು ಮಾರಿದ್ದಕ್ಕೆ ನೀವು ಎಷ್ಟು ಸಂಪಾದನೆ ಮಾಡಿದ್ರಿ ಅಂತ. ಸೊ ಎಕ್ಸಾಂಪಲ್, ಇಫ್ TR ರುಪೀಸ್ 100, ಟೋಟಲ್ ರೆವಿನ್ಯೂ 1000 ಆಗಿದೆ, ಆ್ಯಂಡ್ ಯಾವುದಕ್ಕೋಸ್ಕರ 100 ಯೂನಿಟನ್ನು ನೀವು ಮಾರಾಟ ಮಾಡಿದ್ರಿಂದ. ಓಕೆನಾ, ಆಗಿದ್ರೆ ಒಂದು ಪರ್ ಯೂನಿಟ್ ಒಂದರ ಪಪ್ಸ್ನ ಬೆಲೆ ಎಷ್ಟಾಗಿರುತ್ತೆ, 10 ರುಪೀಸ್ ಆಗಿರುತ್ತೆ. ಫೈನ್. ಸೊ ಡಯಾಗ್ರಾಮ್ ಏನು ಹೇಳ್ತೆ, ಹಾರಿಜಾಂಟಲ್ ಸ್ಟ್ರೈಟ್ ಲೈನ್ ಇಫ್ ಪ್ರೈಸ್ ಇಸ್ ಕಾನ್ಸ್ಟೆಂಟ್. ಸೊ ಪ್ರೈಸ್ ಅನ್ನೋದೇನಿದ್ರೆ ಕಾನ್ಸ್ಟೆಂಟ್ ಇದೆ, ಯಾವುದೆಲ್ಲ 10 ರುಪೀಸೇ ಇದೆ. ಸೊ ಅದಕ್ಕೋಸ್ಕರ ಇದು ಹಾರಿಜಾಂಟಲ್ ಕರ್ವ್. ಫೈನ್, ಆವ್ರೇಜ್ ರೆವಿನ್ಯೂ ಅರ್ಥ ಆಗಿದೆ ಅಲ್ಲ. ಹಾಗಿದ್ರೆ ನೆಕ್ಸ್ಟ್ ನಾವು ನೋಡೋಣ ಮಾರ್ಜಿನಲ್ ರೆವಿನ್ಯೂ. ಓಕೆ, ಡೆಫಿನಿಷನ್ ಏನು ಹೇಳುತ್ತೆ, ಮಾರ್ಜಿನಲ್ ರೆವಿನ್ಯೂ ಈಸ್ ದ ಅಡಿಷನಲ್ ರೆವಿನ್ಯೂ ಜನರೇಟೆಡ್ ಫ್ರಮ್ ಸೆಲ್ಲಿಂಗ್ ಒನ್ ಮೋರ್ ಯೂನಿಟ್ ಆಫ್
ಗೂಡ್ಸ್ ಆರ್ ಸರ್ವೀಸ್. ಇಲ್ಲಿ ಒನ್ ಮೋರ್ ಯೂನಿಟ್ ಅನ್ನೋದು ನಾವು ತಿಳ್ಕೋಬೇಕು. ಒನ್ ಮೋರ್ ಯೂನಿಟ್ ಆರ್ ಅಡಿಷನಲ್ ಯೂನಿಟ್. ಅಡಿಷನಲ್ ಯೂನಿಟ್. ಸೊ ನಿಮಗೆ ಮಾರ್ಜಿನಲ್ ರೆವಿನ್ಯೂ ಅಂತ ಬಂದಿದ ತಕ್ಷಣ ಒನ್ ಮೋರ್ ಆರ್ ಅಡಿಷನಲ್ ಯೂನಿಟ್. ಸೊ ಫಸ್ಟು ಟೋಟಲ್ ರೆವಿನ್ಯೂ ಅಂದಿದ ತಕ್ಷಣ ಟೋಟಲ್ ರೆವಿನ್ಯೂ, ಹಾಗೆ ಆವ್ರೇಜ್ ರೆವಿನ್ಯೂ ಅಂದಿದ ತಕ್ಷಣ ಪರ್ ಯೂನಿಟ್, ಆ್ಯಂಡ್ ಮಾರ್ಜಿನಲ್ ರೆವಿನ್ಯೂ ಅಂದಿದ ತಕ್ಷಣ ಅಡಿಷನಲ್ ಯೂನಿಟ್ ಆರ್ ಒನ್ ಮೋರ್ ಯೂನಿಟ್ ಅಂತ ಹೇಳಿದ್ರೆ ಆಲ್ರೆಡಿ ಒಂದಷ್ಟು ಗೂಡ್ಸ್ಗಳನ್ನು ಪ್ರೊಡಕ್ಷನ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳಿದೆ 100 ಯೂನಿಟ್ ಅಥವಾ 100 ಪಪ್ಸ್ ಅಂತನಾ. ಸೊ 100 ಯೂನಿಟ್ ಪ್ರೊಡಕ್ಷನ್ ಆಗಿದೆ, ಮತ್ತು ನಾನು ಒಂದು ಎಕ್ಸ್ಟ್ರಾ ಒನ್ ಮೋರ್ ಅಡಿಷನಲ್ ಆಗಿ ಇನ್ನೂ ಒಂದು ಎಕ್ಸ್ಟ್ರಾ ಯೂನಿಟನ್ನು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದಾಗ ಈ ಎಕ್ಸ್ಟ್ರಾ ಒಂದು ಯೂನಿಟ್ಗೆ ಏನು ಖರ್ಚಾಗುತ್ತೆ ಅದನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ಅದೇ ಈ ಎಕ್ಸ್ಟ್ರಾ ಯೂನಿಟಿಂದ ಏನು ನಮಗೆ ರೆವಿನ್ಯೂ ಸಿಗ್ತಾ ಇದೆ ಅದನ್ನು ನಾವು ಮಾರ್ಜಿನಲ್ ರೆವಿನ್ಯೂ ಅಂತ ಹೇಳ್ತೀವಿ. ಫೈನ್. ಸೊ ಮಾರ್ಜಿನಲ್ ರೆವಿನ್ಯೂ ಅಂತ ಬಂದ ನಿಮಗೆ ಅಡಿಷನಲ್ ಎಕ್ಸ್ಟ್ರಾ ಅಂತ ಬಂದುಬಿಡಬೇಕು ತಲೆಯಲ್ಲಿ. ಸೊ ಫಾರ್ಮುಲಾ MR ಈಕ್ವಲ್ಸ್ ಚೇಂಜ್ ಇನ್ ಟೋಟಲ್ ರೆವಿನ್ಯೂ. ಡೆಲ್ಟಾ ಇದು. ಸೊ ಡೆಲ್ಟಾ ಅಂತ ಹೇಳಿದ್ರೆ ಅದರ ಅರ್ಥ ಚೇಂಜ್ ಅಂತ. ಸೊ ನಿಮಗಿದು MCQ ಅಲ್ಲಿ ಕೇಳ್ತಾರೆ, ಸೈನನ್ನು ಕೊಟ್ಬಿಟ್ಟು ಹೀಗಂದ್ರೆ ಏನು ಅಂತ, ಓಕೆನಾ. ಸೊ ಹಾಗೆ ಈ ಸೈನ್ ಏನು ಹೇಳುತ್ತೆ ಕಮೆಂಟ್ ಮಾಡಿ ಹೇಳಿ. ಈ ಸೈನ್ ಏನು ಹೇಳುತ್ತೆ ಕಮೆಂಟ್ ಮಾಡಿ ಹೇಳಿ. ಸೊ ಈ ಡೆಲ್ಟಾ ಅಂತ ಹೇಳಿದ್ರೆ ಚೇಂಜ್. ಯಾವುದ್ರಲ್ಲಿ ಚೇಂಜ್ ಆಗ್ತಾ ಇದೆ? ಟೋಟಲ್ ರೆವಿನ್ಯೂ ಅಲ್ಲಿನ ಚೇಂಜ್, ಹಾಗೆ ಡಿವೈಡೆಡ್ ಬೈ ಕ್ವಾಂಟಿಟಿಯಲ್ಲಿನ ಚೇಂಜ್. ಇದನ್ನು ನಾವು MR ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡೋ ಫಾರ್ಮುಲಾ. ಇಫ್ TR ಇನ್ಕ್ರೀಸಸ್ ಫ್ರಮ್ 100 to 1000 to 1100 by selling an additional 10 units, MR ಅವೆರಡನ್ನು ಮೈನಸ್ ಮಾಡಿ ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ 10 ಅನ್ನೋದು ಆನ್ಸರ್ ಸಿಗುತ್ತೆ. ಇದರ ಒಂದು ಕರ್ವ್ ಹೀಗಿರುತ್ತೆ. ಫೈನ್. ಸೊ ಕ್ಲಿಯರ್ ಆಗಿದೆ ಅಂದ್ಕೊಳ್ತಾ ಈ ಮೂರರ ನಡುವಿನ ಕಂಪ್ಯಾರಿಟಿವ್ ಅನಾಲಿಸಿಸನ್ನು ಮಾಡೋಣ. ಸೊ ಡಿಫ್ರೆನ್ಸ್ ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ TR, ER ಆ್ಯಂಡ್ MR. ಓಕೆ. TR ಈಸ್ ಟೋಟಲ್ ಇನ್ಕಮ್. TR ಅಂದ್ರೇನು? ಟೋಟಲ್ ಇನ್ಕಮ್. ER ಅಂದ್ರೇನು? ಇನ್ಕಮ್ ಫ್ರಮ್ ಪರ್ ಯೂನಿಟ್. ಆ್ಯಂಡ್ MR ಅಂದ್ರೇನು? ಅಡಿಷನಲ್ ಇನ್ಕಮ್ ಫ್ರಮ್ ಎಕ್ಸ್ಟ್ರಾ ಯೂನಿಟ್. ಈ ಒಂದು ಲೈನ್ ನಿಮಗೆ ನೆನಪಿದ್ರೆ ತುಂಬ ಇಂಪಾರ್ಟೆಂಟಾಗಿ ಈ ಒಂದು ಲೈನ್ ನಿಮಗೆ ತಲೆಯಲ್ಲಿದ್ದರೆ ಆರಾಮಾಗಿ TR ಅಂದ್ರೇನು, AR ಅಂದ್ರೇನು, MR ಏನಂದ್ರೇನು ಆನ್ಸರನ್ನು ಮಾಡ್ಬೋದು. ಸೊ ಟೋಟಲ್ ರೆವಿನ್ಯೂ ಅಂದರೆ ಟೋಟಲ್ ಇನ್ಕಮ್, ಆವ್ರೇಜ್ ರೆವಿನ್ಯೂ ಅಂದರೆ ಇನ್ಕಮ್ ಪರ್ ಯೂನಿಟ್, ಆ್ಯಂಡ್ ಮಾರ್ಜಿನಲ್ ರೆವಿನ್ಯೂ ಅಂದರೆ ಅಡಿಷನಲ್ ಇನ್ಕಮ್ ಫ್ರಮ್ ಎಕ್ಸ್ಟ್ರಾ ಯೂನಿಟ್ ಆರ್ ಅಡಿಷನಲ್ ಯೂನಿಟ್. ದಟ್ಸ್ ಇಟ್. ಓಕೆ. ಯಾವುದಕ್ಕೋಸ್ಕರ ನಾವು ಇದನ್ನು ಸ್ಟಡಿ ಮಾಡಬೇಕು? ಪ್ರೈಸಿಂಗ್ ಸ್ಟ್ರಾಟಜೀಸ್. ಒಂದು ಗೂಡ್ಗೆ ಪ್ರೈಸನ್ನು ಫಿಕ್ಸ್ ಮಾಡೋದಕ್ಕೆ ಸ್ಟ್ರಾಟಜೀಸ್ ಮಾಡ್ಕೊಳ್ಳೋದಕ್ಕೆ ಬೇಕು. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂದರೆ ಪ್ರಾಫಿಟನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು. ಆ್ಯಂಡ್ ಔಟ್ಪುಟ್ ಡಿಸಿಷನ್ಸ್. ಎಷ್ಟು ಔಟ್ಪುಟ್ಟನ್ನು ನಾನು ಪ್ರೊಡಕ್ಷನ್ ಮಾಡ್ಬೋದು. ಯಾಕಂತ ಹೇಳಿದರೆ ಮಾರ್ಜಿನಲ್ ರೆವಿನ್ಯೂ ನಾವು ನೋಡಿದಾಗ ಎಕ್ಸ್ಟ್ರಾ ಯೂನಿಟಿಂದ ಪ್ರೊಡಕ್ಷನ್ ಮಾಡೋದ್ರಿಂದ ಏನಾದರೂ ಲಾಸ್ ಆಗ್ತಾಯಿದೆ ಅಂತ ಚೆಕ್ ಮಾಡಿಕೊಂಡು ನಾವು ಔಟ್ಪುಟ್ ಎಷ್ಟು ಇರ್ಬೋದು ಅಂತ ಡಿಸಿಷನನ್ನು ತೊಗೊಳ್ಬೋದು. ಸೊ ದಿಸ್ ಒನ್ ಈಸ್ ಕಂಪ್ಯಾರಿಟಿವ್ ಸ್ಟಡೀಸ್ ಬಿಟ್ವೀನ್ TR, ER ಆ್ಯಂಡ್ MR. ಸೊ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಚಾರ್ಟನ್ನು ಕೊಟ್ಟಿದ್ದೀನಿ. ಸೊ ಈ ಚಾರ್ಟನ್ನು ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಸೊ ಟೋಟಲ್ ರೆವಿನ್ಯೂ ಫಾರ್ಮುಲಾ ಹೇಳ್ತೀರಾ? P ಇಂಟು Q. ಎಸ್. ಆವ್ರೇಜ್ ರೆವಿನ್ಯೂ TR divided by Q. And marginal revenue change in TR divided by change in Q. ಸೊ ಈ ಫಾರ್ಮುಲಾ ಇಟ್ಟು ನಾವು ಈಸಿಯಾಗಿ ಏನು ಮಾಡ್ಬೋದು? ಕ್ಯಾಲ್ಕುಲೇಷನ್ ಮಾಡ್ಬೋದು. ಫಸ್ಟು ಟೋಟಲ್ ರೆವಿನ್ಯೂ ಕ್ಯಾಲ್ಕುಲೇಷನನ್ನು ಮಾಡೋಣ. ಟೋಟಲ್ ರೆವಿನ್ಯೂ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಏನಿದೆ? P ಇಂಟು Q. P ಅಂದರೆ ಪ್ರೈಸ್, Q ಅಂದರೆ ಕ್ವಾಂಟಿಟಿ. ಸೊ 1 ಇಂಟು 10, 2 ಇಂಟು 10, 20, 3 ಇಂಟು 10, 30, 4 ಇಂಟು 10, 40, 5 ಇಂಟು 10, 50. ಸೊ
ಸೊ ಈಗ ಈಸಿಯಾಗಿ ಕ್ಯಾಲ್ಕುಲೇಟನ್ನು ಟೋಟಲ್ ರೆವಿನ್ಯೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಆವ್ರೇಜ್ ರೆವಿನ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? TR ಡಿವೈಡೆಡ್ ಬೈ Q. ಸೊ 10 ಡಿವೈಡೆಡ್ ಬೈ Q ಎಷ್ಟು? 1. ಎಷ್ಟಾಯಿತು? 10 ಆಯಿತು. ಓಕೆ, TR ಎಷ್ಟಿದೆ? 20. 20 ಡಿವೈಡೆಡ್ ಬೈ 2 ಎಷ್ಟಾಯಿತು? 10. ನೆಕ್ಸ್ಟು ಟೋಟಲ್ ರೆವಿನ್ಯೂ 30, ಕ್ವಾಂಟಿಟಿ ಎಷ್ಟು? 3, 10 ಆಯಿತು. 40 ಡಿವೈಡೆಡ್ ಬೈ 4 10 ಆಯಿತು. ಹಾಗೆ 50 ಡಿವೈಡೆಡ್ ಬೈ 4. ಸೊ ಇಲ್ಲಿ ನಾವು ಟೋಟಲ್ ರೆವಿನ್ಯೂವನ್ನು ಹಾಕೊಳ್ತಾ ಇದ್ದೇವೆ ಮೇಲೆ TR ಅನ್ನೋ ಜಾಗದಲ್ಲಿ, ಆ್ಯಂಡ್ Q ಜಾಗದಲ್ಲಿ ಏನು ಕ್ವಾಂಟಿಟಿ ಚೇಂಜಸ್ ಆಗ್ತಾ ಇದೆ ಅದನ್ನು ಸಹ ನಾವು ಬರ್ಕೊಳ್ತಾ ಇದ್ದೀವಿ. ಬರೆದು ಅದರಿಂದ ಬಂದಂತಹ ಆನ್ಸರನ್ನು ನಾವು ಆವ್ರೇಜ್ ರೆವಿನ್ಯೂ ಅಲ್ಲಿ ಬರಿತಾ ಇದ್ದೀವಿ. ಫೈನ್. ಸೊ ನೆಕ್ಸ್ಟು ಚೇಂಜ್ ಇನ್ TR ಡಿವೈಡೆಡ್ ಬೈ ಚೇಂಜ್ ಇನ್ Q. ಸೊ ಚೇಂಜ್ ಏನಾಗಿದೆ? ಸೊ ಟೋಟಲ್ ರೆವಿನ್ಯೂ ಅಲ್ಲಿ 10ಇಂದ ಇಲ್ಲಿಗೆ 10 ಅಷ್ಟು ಚೇಂಜ್ ಆಗಿದೆ. ಹಾಗೆ ಇಲ್ಲಿಂದ ಇಲ್ಲಿಗೆ 10 ಅಷ್ಟು ಚೇಂಜ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿಗೆ 10 ಅಷ್ಟು ಚೇಂಜ್ ಆಗಿದೆ. ಇಲ್ಲಿಂದ ಇಲ್ಲಿಗೆ 10 ಅಷ್ಟು ಚೇಂಜ್ ಆಗಿದೆ. ಸೊ ಹೀಗೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದರಿಂದ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಕ್ಯಾಲ್ಕುಲೇಷನಿಂದ ನಿಮಗೆ 5 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಸೊ ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಈಸಿಯಾಗಿ ಕ್ಯಾಲ್ಕುಲೇಟನ್ನು ಮಾಡಿ ನೀವು ಡ್ರಾ ಮಾಡ್ಬೋದು, ಅಥವಾ ಡಯಾಗ್ರಾಮಲ್ಲಿ ಕೇಳ್ತಾರೆ ನಿಮಗೆ 6 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಲ್ಲಿ ಏನು ರಿಲೇಷನ್ಶಿಪ್ ಇದೆ ಡಯಾಗ್ರಾಮಿಂದ ಎಕ್ಸ್ಪ್ಲೈನ್ ಮಾಡಿ ಅಂತ ಮಾಡ್ಬೋದು. ಆ್ಯಂಡ್ ನೀವು ಈ ಒಂದು ಕ್ಯಾಲ್ಕುಲೇಷನನ್ನು ಕೇಳಿದಾಗ 5 ಮಾರ್ಕ್ಸಿಗೆ ಲಾಸ್ಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಕೇಳ್ತಾರೆ. ಸೊ ನೀವು ಈ ಆಪ್ಷನನ್ನು ಪಿಕ್ ಮಾಡಿ ಆನ್ಸರನ್ನು ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಮೊದಲನೇ ಸಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ಅರ್ಥ ಆಗಿದ್ದರೆ ಒಂದು ಲೈಕನ್ನು ಕೊಟ್ಟು ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು.